ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 3ನೇ ದಿವಸ ಆಗಿರುತ್ತೆ. ನನ್ನ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಮಾರ್ನಿಂಗ್ ತೊಗೊಳ್ತಾ ಇರೋದು ಫ್ಯಾಟ್ ಕಟರ್ ಡ್ರಿಂಕ್. ಇನ್ನು ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಬೆಳಗ್ಗೆ ನಾನು ಫಸ್ಟ್ ತೊಗೊಳ್ತಾ ಇರೋದು ಒಂದು ಫ್ಯಾಟ್ ಕಟರ್ ಡ್ರಿಂಕ್. ಇದು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ಸ್ ತೊಗೊತೀನಿ ಅಷ್ಟೇ. ಬಿಸಿ ಬಿಸಿಯಾಗಿ ತೊಗೊತೀನಿ, ಆ ರೀತಿ ತೊಗೊಳ್ತೀನಿ. ಇನ್ನು ಇದಾದಮೇಲೆ ಎಕ್ಸಸೈಸ್, ಡ್ರೈ ಫ್ರೂಟ್ಸ್, ಇದು ನನ್ನ ರುಟೀನ್. ಮುಂಚಿನ 2 ವೀಡಿಯೋಸ್ ನೀವು ನೋಡಿದರೆ ಈ ರೀತಿ ನನ್ನ ಒಂದು 10 ಡೇಸ್ ರುಟೀನ್ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ 10 ಡೇಸ್ ಚೇಂಜ್ ಮಾಡ್ತೀನಿ ಅಂದ್ಕೊತೀನಿ. ಕಂಟಿನ್ಯೂವಸ್ ಅದನ್ನೇ ಆದರೆ ಬೋರಿಂಗ್ ಆಗಿಬಿಡುತ್ತೆ. ಈ ಫಸ್ಟ್ 10 ಡೇಸು ಒಂದು 10 ಡೇಸ್ ಅನ್ನೋಕ್ಕಿಂತನೂ ವೆರೈಟಿ ಆಫ್ ಫುಡ್ ಇರುತ್ತೆ, ಬಟ್ ರುಟೀನ್ ಅದೇ ಥರ ಇರುತ್ತೆ. ಬೆಳಗ್ಗೆ ಫ್ಯಾಟ್ ಕಟರ್ ಡ್ರಿಂಕು, ಆಮೇಲೆ ಎಕ್ಸಸೈಸು, ಅದಾದಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಮತ್ತು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಇದಿರುತ್ತೆ. ಬ್ರೇಕ್ಫಾಸ್ಟ್ ಏನು ತಿಂತೀವಿ ಅನ್ನೋದೇ ಮ್ಯಾಟರ್ ಆಗುತ್ತೆ. ಹೆಲ್ದಿಯಾಗಿ ತಿನ್ನೋದು ಅದೇ ಇರೋದಿಲ್ಲಿ. ಇವಾಗ ನಾನು 2 ಇದು ರವೆ ಇಡ್ಲಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ ನೋಡಿ. ಇನ್ಸ್ಟಂಟ್ ರವೆ ಇಡ್ಲಿ ಬರುತ್ತಲ್ಲ, ಆ್ಯಕ್ಚುಲಿ ನಾನು ಇದನ್ನು ಯಾವಾಗೂ ಮಾಡೋದಿಲ್ಲ. ಇದನ್ನು ಫಸ್ಟ್ ತರಿಸ್ಕೊಂಡಿದ್ವಿ, ಸರಿ ಮಾಡೋಣ ಅಂಥೇಳಿ ಇದಕ್ಕೆ ಫುಲ್ಲು ಜಾಸ್ತಿ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ನಾನು. ಫುಲ್ಲು ಒಂದು 2 ಕಟ್ಟಿನಷ್ಟು ಸಬ್ಬಕ್ಕಿ ಸೊಪ್ಪು ಹಾಕಿ ಈ ಇಡ್ಲಿ ಮಾಡ್ಕೊಂಡಿದ್ದೀನಿ. ಹೆಲ್ದಿನಾಯಿತು, ರವೆ ಕೂಡ ಹೆಲ್ದಿ. ಅದಾದಮೇಲೆ ತೆಂಗಿನಕಾಯಿ ಚಟ್ನಿ ಅಷ್ಟೇ, ಕೊಬ್ಬರಿ ಚಟ್ನಿ ಅದಷ್ಟು. ಇವಾಗ ಬೆಳಗ್ಗೆ ಇದನ್ನು ತೊಗೋತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಇನ್ನು ಅಡುಗೆ ಮಾಡಬೇಕು. 2 ಇಡ್ಲಿ ಅಷ್ಟೇ ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ಅಡುಗೆ ಮಾಡಬೇಕು. ಅಷ್ಟರಲ್ಲಿ ಪಾರ್ಸಲ್ ಬಂತು, ಅದನ್ನು ತೊಗೊಂಡೆ. ಬ್ರೇಕ್ಫಾಸ್ಟ್ ಆಗೋಯಿತು. ಇವಾಗ ಲಂಚ್ ಮಾಡಬೇಕು, ಅಡುಗೆ ಮಾಡಬೇಕು. ಅಡುಗೆಗೆ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ, ಸ್ಕಿನ್ನು ಟ್ಯಾನ್ ಆಗಿಬಿಟ್ಟಿದೆ, ಇನ್ನೂ ಮುಖನೇ ಇಲ್ಲ. ನನ್ನ ಮಗ ನೋಡಿ ಕಿಂಕಿ ನೋಡ್ತಾ ಇದ್ದಾನೆ. ಇವನು ದೊಡ್ಡವನು. ಸ್ಕೂಲ್ ಹಾಲಿಡೇ ಇದೆಲ್ಲ, ಇವಾಗ ಮನೇಲಿ ಇದ್ದಾರೆ. ಇನ್ನು ನೆಕ್ಸ್ಟ್ ವೀಕ್ ಸ್ಕೂಲ್ ಸ್ಟಾರ್ಟ್ ಹೋಗುತ್ತಾರೆ. ಅವಾಗ ಮನೆ ಖಾಲಿ ಖಾಲಿ. ಟಿ ವಿ ನೋಡ್ತಾ ಇದ್ದಾರೆ. ಅಡುಗೆ ಮಾಡಬೇಕು. ಬೆಂಡೆಕಾಯಿ ತೊಳೆದಿಟ್ಕೊಂಡಿದ್ದೀನಿ. ಕನ್ಫ್ಯೂಷನಲ್ಲಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡೋದ, ಬೆಂಡೆಕಾಯಿ ಹುಳಿ ಮಾಡೋದ ಅಂಥೇಳಿ. ಹುಳಿ ಮಾಡಿದ್ರೆ ಅನ್ನಕ್ಕೂ ಆಗಿಬಿಡುತ್ತೆ. ಸರಿ, ಹುಳಿನೇ ಮಾಡೋಣ. ಬೆಂಡೆಕಾಯಿ ಹುಳಿ ಮಾಡಬೇಕಂತಂದರೆ ಜಾಸ್ತಿ ಬೆಂಡೆಕಾಯಿ ಬೇಕಾಗೋದಿಲ್ಲ, ಸ್ವಲ್ಪ ಅದರಲ್ಲೇ ಮಾಡ್ಕೊಂಬಿಡ್ಬೋದು. ಇನ್ನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ರೆ ಅದು ಕರ್ಗಿ ಸ್ವಲ್ಪನೇ ಆಗಿಬಿಡುತ್ತೆ, ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡ್ಬೇಕಾಗುತ್ತೆ. ಇನ್ನು ಕಟ್ ಮಾಡಬೇಕು, ಕಟ್ ಮಾಡಿ ಫ್ರೈ ಮಾಡಬೇಕು. ಇನ್ನು ಬೆಂಡೆಕಾಯಿನ ರೈಸ್ ಮಾಡಿದ್ದೀನಿ. ರೈಸ್ ನಾವ್ಯಾರು ಇವಾಗ ತಿನ್ನೋದಿಲ್ಲ, ಮಕ್ಕಳಿಗಂತ ರೈಸ್ ಮಾಡಿಬಿಟ್ಟಿರ್ತೀನಿ. ತುಂಬ ಟ್ಯಾನಾಗಿದೆ, ಕಾಣಿಸ್ತಾ ಇದೆ ಅನಿಸ್ತಾ ಇದೆ. 1 ತಿಂಗಳಾಯಿತು, ಇನ್ನೂ ಟ್ಯಾನ್ ಹೋಗ್ತಾನೆ ಇಲ್ಲ. ಅಂದರೆ ಏನೂ ಅದಕ್ಕೆ ನಾನು ಕೇರ್ ಮಾಡ್ತಾಯಿಲ್ಲ, ಅದಕ್ಕೆ ಹೋಗ್ತಿಲ್ಲ. ಸ್ವಲ್ಪ ಕೇರ್ ಮಾಡಬೇಕು. ಸರಿ, ಇವಾಗ ಇನ್ನೊಂದು ತೋರಿಸೋದಿತ್ತು ನನಗೆ. ಇದು ಡಿ-ಮಾರ್ಟ್ ಅಂತ ನೋಡಿರೋದು. ಓಕೆ, ಸ್ವಲ್ಪ ಹೊತ್ತಾದಮೇಲೆ ತಾನೇ ಸ್ಕ್ರೀನ್ ಆಫ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ಡಿ-ಮಾರ್ಟಲ್ಲಿ ತೊಗೊಂಡಿರೋದು. ತುಂಬ ಹೆವಿ ಇದೆ. ನೋಡೋಣ ಯೂಸ್ ಆಗುತ್ತೆ ಅಂತ ತೊಗೊಂಡು. ಯೂಸ್ ಅಂತ ಆಗ್ತಾಯಿದೆ, ಬಟ್ ಏನಂದರೆ ತುಂಬ ಹೆವಿ ಇದೆಯಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ. ಮಕ್ಕಳು ಇರುವಾಗ ಅದೆಲ್ಲ, ನಾನು ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಗಡಿಬಿಡಿಲಿರುವಾಗ ಇದನ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಯಾರಾದರೂ ಡಿ-ಮಾರ್ಟ್ಗೆ ಖಂಡಿತ ತೊಗೋಬೇಡಿ. ಇಲ್ಲ ನಾವು ಬ್ಯಾಚುಲರು ಒಬ್ಬರೇ ಸಿಂಗಲ್ ಇದ್ದೀರಾ ಅಂತಂದರೆ ಆರಾಮಾಗಿ ತೊಗೋಬೋದು.
ಸೊ ಇದಿಷ್ಟಿತ್ತು. ಬನ್ನಿ ಅಡುಗೆನಾಗ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಏನಿದೆ ಇದು ನನ್ನ ಚಿಕ್ಕ ಮಗನ ಹಂಗೆ ಉಳ್ಕೊಂಡಿದೆ. ಲೇಟಾಗಿದೆ ತಾನವನು, ಹಾಗಾಗಿ ತಿಂದೇ ಇಲ್ಲ ಇನ್ನು. ಇವಾಗ ಕೊಡ್ತೀನಿ. ಏನೇನು ರೆಡಿಯಾಗಿದೆ ಫಸ್ಟು ತೋರಿಸ್ತೀನಿ. ಫಸ್ಟು ಇವಾಗ ರಾಗಿ ರೆಡಿಯಾಗಿದೆ. ಮಜ್ಜಿಗೆ ಕೂಡ ಮಾಡಿದ್ದೀನಿ. ಮಜ್ಜಿಗೆ ಆಗಿದೆ 2 ಪುಡಿ. ಇನ್ನು ಪಲ್ಯ ಮಾಡ್ಕೋಬೇಕು. ಫಸ್ಟ್ ಉಟ್ಕೋಬೇಕು. ತಲೆ ಇಟ್ಟಿದ್ದೀನಿ. ಇನ್ನು ಫಸ್ಟ್ ಏನಂತಂದರೆ ಸಲಾಡ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಏನಂದರೆ ಬೆಂಡೆಕಾಯಿ ಇದೆಲ್ಲ ಲೋಳೆ ಬಿಡುತ್ತಲ್ಲ, ಅವಾಗ ಮತ್ತೆ ತೊಳ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಫಸ್ಟು ಸಲಾಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಕ್ಯಾರೆಟ್ ಯಾವಾಗೂ ಸ್ಟಾಕ್ ಆಗಿರುತ್ತೆ ಮನೇಲಿ. ಇನ್ನು ಮತ್ತೆ ಇವತ್ತು ಆರ್ಡರ್ ಹಾಕಿದ್ವಿ, ಮತ್ತೆ ಬರುತ್ತೆ. ಇವಾಗ ಸದ್ಯಕ್ಕೆ 2 ಕಟ್ ಮಾಡ್ತೀನಿ. ಮತ್ತು ಕಟ್ ಮಾಡೋಕ್ಕೆ ಬರುತ್ತೆ. 1 ಕುಂಬರ್ ಉಳ್ಕೊಂಡಿದೆ, 1 ಸೌತೆಕಾಯಿ ಉಳ್ಕೊಂಡಿದೆ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದಿದೆ ಮುಳ್ಳಂಗಿ, ಅದನ್ನು ಕಟ್ ಮಾಡ್ತೀನಿ. ಒಂದು ಮುಳ್ಳಂಗಿ. ಸೊ 2 ಕ್ಯಾರೆಟು, 1 ಮುಳ್ಳಂಗಿ, 1 ಸೌತೆಕಾಯಿ, ಎಷ್ಟು ಸೆಗ್ಮೆಂಟ್. ನಾನು ಫಸ್ಟು ಏನಂತಂದರೆ ಆಲ್ರೆಡಿ 130 ಏನಿಲ್ಲ, ಜಸ್ಟ್ ಹುಳಿ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಟ್ರೆ ಮುಗೀತು. ಸ್ಕೂಲ್ ಇಲ್ಲ ಅಲ್ಲ, ಹಾಲಿಡೇ ಇದೆ, ಹಾಗಾಗಿ ಜೋಳ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಸ್ಕೂಲ್ ಇರುವಾಗ ಮಾಮೂಲಿ ಬೆಳಗ್ಗೆ ಚಪಾತಿ ಮಾಡಿರ್ತೀನಿ ಮಕ್ಕಳಿಗೆ ಅಂಥೇಳಿ. ಇಷ್ಟು ಮುಖ ಟ್ಯಾನಾಗಿದೆ, ನನ್ನನ್ನೇ ನೋಡ್ಕೊಂಡು ಇಟ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಟ್ಯಾನಾಗಿದೆ. ಇವರು ಮನೇಲಿ ಇಟ್ಕೊಂಡು ಫುಲ್ಲು ಜಗಳ ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಜಗಳ ನಡೀತಾನೆ ಇರುತ್ತೆ. ಮಷೀನ್ ಆನ್ ಇದೆ, ಹಾಗಾಗಿ ಸ್ವಲ್ಪ ಸೌಂಡ್. ವಾಷಿಂಗ್ ಮಷೀನ್ ಆನ್ ಇದೆ. ಓಕೆ, ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಊಟ ಟೈಮಲ್ಲಿ ಸಿಗ್ತೀನಿ. ಓಕೆ, ಮಧ್ಯಾಹ್ನಕ್ಕೆ ನಾನಿಲ್ಲಿ 2 ಜೋಳದ ರೊಟ್ಟಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಅದರ ಜೊತೆ ಒಂದಷ್ಟು ಸಲಾಡು, ಆಮೇಲೆ ಬೆಂಡೆಕಾಯಿ ಹುಳಿ ಮಾಡಿದ್ದೆ ನಾನು. ತುಂಬ ಟೇಸ್ಟಿಯಾಗುತ್ತೆ. ನೀವು ಅನ್ನ ಜೊತೆ ಕೂಡ ತೊಗೋಬೋದು. ನಾನಿವಾಗ ಅನ್ನ ತಿಂತಾಯಿಲ್ಲ, ಮಕ್ಕಳಿಗೆ ರೈಸ್ ಮಾಡಿರ್ತೀವಿ. ರೊಟ್ಟಿ ಅಷ್ಟೇ ತಿನ್ಕೊತೀನಿ. ರೊಟ್ಟಿ ತಿನ್ಕೊಂಡಾದಮೇಲೆ 1 ಗ್ಲಾಸ್ ರಾಗಿ ಅಂಬಲಿನ ತೊಗೊತೀನಿ. ಹಾಗಾಗಿ ರೈಸ್ ಬೇಕು ಅಂತ ಅನ್ಸೋದಿಲ್ಲ, ಫುಲ್ಲು ಫಿಲ್ಲಿಂಗ್ ಆಗಿರುತ್ತೆ, ನಮಗೆ ಹಸಿವು ಆಗೋದಿಲ್ಲ. ಈ ರೀತಿ ತಗೊಳ್ತಾ ಇದ್ದೀನಿ ಇವಾಗ ಮಧ್ಯಾಹ್ನಕ್ಕೆ. ಸ್ಕೂಲ್ ಇಲ್ಲದೆ ಇರೋ ಕಾರಣ ಇವಾಗ ನನಗೆ ಟೈಮ್ ಸಿಗುತ್ತಲ್ಲ, ಬೆಳಗ್ಗೆ ಮಾಡುವಂಥ ಅರ್ಜೆಂಟ್ ಇರೋದಿಲ್ಲ, ಹಾಗಾಗಿ ಜೋಳದ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಚಪಾತಿ ಮಾಡಲೇಬೇಕು, ಆವಾಗ ಮತ್ತೆ ಬೇರೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸದ್ಯಕ್ಕೆ ಈ ರೀತಿ ಹೋಗ್ತಾಯಿದೆ. ಡೈಲಿ ಜೋಳ ರೊಟ್ಟಿನೇ ಮಾಡ್ತೀನಿ ಅಂತ ಏನಿಲ್ಲ, ಬಟ್ ಮೋಸ್ಟ್ ಆಫ್ ದ ಡೇಸ್ ಅಂದರೆ ಜಾಸ್ತಿ ದಿನಗಳಲ್ಲಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ. ಸ್ಟಾರ್ಟ್ ಆದಮೇಲೆ ನನ್ನ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕಲ್ಲ, ಹಾಗಾಗಿ ಚಪಾತಿ ಮಾಡೋದು. ಅವರು ಚಪಾತಿನೇ ತಿನ್ನೋದು. ಆಮೇಲೆ ಸ್ಕೂಲ್ಗೆಲ್ಲ ರೊಟ್ಟಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅವರು. ನನ್ನಿಬ್ಬರು ಮಕ್ಕಳು ರೊಟ್ಟಿ ಇಷ್ಟಪಡೋದೇ ಇಲ್ಲ. ನಾವು ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿ ತಿನ್ನಿಸೋದು. ಚಪಾತಿ ತಿಂದರೆ ಹೀಟ್ ಅನ್ನೋ ಕಾರಣ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಜೋಳ ತಂಪು. ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿರಲಿ ಅಥವಾ ನಮ್ಮ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಜೋಳ ಮತ್ತು ರಾಗಿನ ಜಾಸ್ತಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾವು ಗೋಧಿಗೆ ಕಂಪೇರ್ ಮಾಡಿದ್ರೆ ನನಗೆ ಬೆಸ್ಟ್ ಅನ್ಸೋದು ಫಸ್ಟು ರಾಗಿ, ಅದಾದಮೇಲೆ ಜೋಳ ದೇಹಕ್ಕೆ ತಂಪು ಅಷ್ಟೇ. ಅದಾಗಾಗಿ ಫೈಬರ್ ರಿಚ್ ಆಗಿರುತ್ತೆ. ನಾವು ಹಾಗಾಗಿ ಜಾಸ್ತಿ ಜೋಳನೂ ಕೂಡ ತಿನ್ಬೋದು. ಇನ್ನು ಕೆಲವರಿಗೆ ಜೋಳದ ರೊಟ್ಟಿ ಎಲ್ಲ ಬರೋದಿಲ್ಲ. ಆ ರೀತಿ ಇದ್ದಾಗ ರಾಗಿ ರೊಟ್ಟಿ, ರಾಗಿ ಮುದ್ದೆ, ಸಾಂಬಾರು. ನನಗೆ ರಾಗಿ ಮುದ್ದೆ ತುಂಬ ಇಷ್ಟ, ಬಟ್ ನಮ್ಮ ಮನೇಲಿ ಎಲ್ಲರೂ ಅಷ್ಟು ಇಷ್ಟಪಡೋದಿಲ್ಲ. ಹಾಗಿದ್ದರೂ ಕೂಡ ನಾನು
ಒಂದು ವಾರದಲ್ಲಿ 1 ಅಥವಾ 2 ದಿವಸ ರಾಗಿ ಮುದ್ದೆ ಮಾಡ್ತೀನಿ. ನನಗೆ ಸಾಂಬಾರು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಮಾಡ್ತೀನಿ, ಒಂದು ಲೆವೆಲ್ಗೆ ತಿನ್ನುವಷ್ಟು ಮಾಡ್ತೀನಿ ಆ ಥರ. ಇನ್ನು ನೈಟ್ಗೆ ಬಾರ್ಲಿ ಗಂಜಿ ತೊಗೊಂಡಿದ್ದೆ. ಇವತ್ತಿನ ನನ್ನ ಈ ಫುಡ್ ರೂಟೀನ್ ಈ ರೀತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.